ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಕರ್ನಾಟಕದ ಸರ್ಕಾರದವರು ಮಾತು ಎತ್ತಿರೋ ಬರೇ ಅಮಿತ್ ಶಾ ಮೋದಿ 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 ಅಂತ ಜಪ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಮೋದಿ ಹಂಗೆ ಮಾಡಿಬಿಟ್ರು ಹಿಂಗೆ ಮಾಡಿಬಿಟ್ರು ಅಂತಂದೇಳಿ ಮೋದಿಯವರು ಯಾವುದೇ ಮಾಲ್ ಕಟ್ಟಿಲ್ಲ, ಯಾವುದೇ ಸ್ಕೂಲು ಕಾಲೇಜ್ ಕಟ್ಟಿಲ್ಲ. ದೇಶದ ಅಭಿವೃದ್ಧಿಗೋಸ್ಕರ ಇವತ್ತು ಅವರು ಏನೇನು ಮಾಡಬೇಕು ಅದು ಮಾಡ್ತಾ ಇದ್ದಾರೆ. ಅದು ಕೆಲವರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಇವತ್ತು ನೋಡಿ, ಇದು ಲೆಟ್ರ್, ಇದು ನಾನು ಸ್ವಂತ ಏನು ಬರ್ಕೊಂಡಿಲ್ಲ ನೋಡಿ, ಕರೆಕ್ಟಾಗಿ ನೋಡಿ ಲೆಟ್ರ್ ಇದು. ಸರ್ಕಾರ ಏನು ಸಿದ್ದರಾಮಯ್ಯನವರು, ಈ ಸಿದ್ದರಾಮಯ್ಯನ ಸರ್ಕಾರ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಬೆಂಗಳೂರು, ಇಲ್ಲಿಂದ ಒಂದು ಪತ್ರ ಹೊರಡಿಸಿದೆ. ಇಲ್ಲಿಗೆ ತುಮಕೂರು ಜಿಲ್ಲೆ ಬಸ್ ಡಿಪೋಗೆ ಸಂಸ್ಥೆಗೆ ಅಲ್ಲಿಗೆ ಕೊಟ್ಟಿದ್ದಾರೆ. ಏನಂತಪ್ಪ ಅಂದರೆ, ಮುಖ್ಯಮಂತ್ರಿಗಳು ಸಭೆ ಇದೆ. ಯಾವತ್ತು ಅಂದರೆ 19ನೇ ತಾರೀಕು ದಿನಾಂಕ 19ನೇ ತಾರೀಕು ತುಮಕೂರಿನಲ್ಲಿ ಜಿಲ್ಲಾ ಮಟ್ಟದ ಕಂದಾಯ ಮತ್ತು ಇತರ ಇಲಾಖೆಗಳ ಗ್ಯಾರಂಟಿ ಸಮಾವೇಶನಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲು ಉದ್ದೇಶಿಸಿರುವುದರಿಂದ ಸದರಿ ಕಾರ್ಯಕ್ರಮಕ್ಕೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಮತ್ತು ಕರ್ನಾಟಕ ರಾಜ್ಯ ರಾಷ್ಟ್ರ ಸಂಸ್ಥೆ ನಿಗಮದ ಬಸ್ಸುಗಳನ್ನು ಒದಗಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ನಡೆಸಿದ ವಿಡಿಯೋ ಕಾನ್ಫರೆನ್ಸ್. ಇಲ್ಲಿ ಯಾರ್ಯಾರು ಅಧಿಕಾರಿಗಳಿದ್ದರು, ಆ ಕಾರ್ಯಕ್ರಮ ಏನು 19ನೇ ತಾರೀಕು ಇದೆಯಲ್ಲ, ಅದೇನು ಕಂದಾಯ ಮತ್ತು ಇತರ ಇಲಾಖೆಗಳ ಗ್ಯಾರಂಟಿ ಸಮಾವೇಶ ಅಂತೆ. ಸಮಾವೇಶ ಮಾಡ್ಸೋಕ್ಕೆ ಎಷ್ಟು ಬಸ್ಸುಗಳು ಯಾವ್ಯಾವ ಜಿಲ್ಲೆಯಿಂದ ಯಾವ್ಯಾವ ಡಿಪೋದಿಂದ ಆ ಕಾರ್ಯಕ್ರಮಕ್ಕೆ ಬಸ್ಸುಗಳನ್ನು ಅರೇಂಜ್ ಮಾಡಿದ್ದಾರೆ. ಯಾಕೆ ಅರೇಂಜ್ ಮಾಡಿದ್ದಾರೆ? ಆ ಊರುಗಳಿಂದ ಈ ನಮ್ಮ ಮುಖ್ಯಮಂತ್ರಿಗಳ ಭಾಷಣವನ್ನು ಕೇಳೋಕ್ಕೆ ಈ ಜನಗಳನ್ನು ಇಷ್ಟು ಬಸ್ಸಲ್ಲಿ ಕರ್ಕೊಂಡು ಹೋಗಬೇಕು. ಎಷ್ಟು ಬಸ್ಸು? 2000 ಬಸ್ಸುಗಳು. 2000 ಬಸ್ಸುಗಳನ್ನು ತುಮಕೂರಿಗೆ ಇವತ್ತು ತಗೊಂಡು ಹೋಗೋಕ್ಕೆ ಇವತ್ತು ಸರ್ಕಾರ. ಯಾರು ದುಡ್ಡಿದು? ಇದು ದುಡ್ಡು ವೇಸ್ಟ್ ಅಲ್ವಾ? ಇದು ಯಾರು ದುಡ್ಡು? ಇವ್ರ ಸ್ವಂತ ದುಡ್ಡ ಇದು? ಇವ್ರು ಏನಾರ ಈರುಳ್ಳಿ ಟೊಮೆಟೊ ಬೆಳೆದ್ಬಿಟ್ಟು ಏನೋ ಕೊಟ್ಟವ್ರಾ? ಯಾವ್ಯಾವ ಜಿಲ್ಲೆಯಿಂದ ಎಷ್ಟೆಷ್ಟು ಬಸ್ಸುಗಳು ತುಮಕೂರಿಗೆ ಹೋಯ್ತವೆ 19ನೇ ತಾರೀಕು ಮಂಗಳವಾರ ದಿವಸ? ಯಾಕೆ ಹೋಯ್ತವೆ? ಸಿದ್ದರಾಮಯ್ಯನವರ ಭಾಷಣ ಕೇಳೋಕೆ ಹೋಯ್ತವೆ. ಯಾವ ಜಿಲ್ಲೆಯಿಂದ ಎಷ್ಟು ಬಸ್ಸುಗಳು ಹೇಳ್ತೀನಿ, ದಯವಿಟ್ಟು ಪೂರ್ತಿ ಕೇಳಿ ಸ್ನೇಹಿತರೆ. ಇದೇನು ಅವರೇನು ಸ್ವಂತ ಜೋಬಿಂದ ಆಗ್ತಾ ಇಲ್ಲ, ಇದು ದುಡ್ಡು ನಮ್ಮ ದುಡ್ಡೇ, ನಾವು ಕಟ್ಟಿರ್ತಕ್ಕಂಥ ದುಡ್ಡೇ. ಈ ದುಡ್ಡಲ್ಲಿ ಪಾಪ ಸಾರಿಗೆ ಏನು ನೌಕರರು, ಚಾಲಕರು ಮತ್ತು ನಿರ್ವಾಹಕರು ಇವತ್ತು ಸಂಬಳ ಸರಿಯಾಗಿ ಕೊಟ್ಟಿಲ್ಲ. ಅದನ್ನೇ ಕೊಟ್ಟಿದ್ರೆ ಆಗಿರೋದು ಈ ದುಡ್ಡಲ್ಲಿ. ಆ ಜಿಲ್ಲೆಯವ್ರನ್ನ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ರೆ ಆಗಿರೋದು. ಅವ್ರವ್ರ ಜಿಲ್ಲೆಯಲ್ಲೇ ಕಾರ್ಯಕ್ರಮ ಮಾಡ್ಬೋದಿತ್ತಲ್ವಾ? ಇಷ್ಟೆಲ್ಲ ಜನ ಸೇರಿಸ್ಕೊಂಡು. ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಏನು ಅಂದರೆ, ಎಲ್ಲ ಜನ ಇದ್ದರೆ ಸಿಕ್ಕಾಪಟ್ಟೆ ಖುಷಿ ಅವರು ಭಾಷಣ ಮಾಡೋಕ್ಕೆ. ಅದರಿಂದ ನೋಡಿ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಿಂದ 700 ಬಸ್ಸು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಿಂದ 700 ಬಸ್ಸುಗಳನ್ನು ಅರೇಂಜ್ ಮಾಡಿದ್ದಾರೆ. ಅಂದರೆ ಅವತ್ತಿನ ದಿವಸ ಬಸ್ಸುಗಳು ಕಡಿಮೆ ಬೆಂಗಳೂರಲ್ಲಿ ಓಡಾಡೋದು. ಆಮೇಲೆ ತುಮಕೂರು ಜಿಲ್ಲೆ, ತುಮಕೂರಲ್ಲಿ 550 ಬಸ್ಸು, 250 ಬಸ್ಸು ತುಮಕೂರು ಜಿಲ್ಲೆ. ಆಮೇಲೆ ಚಿತ್ರದುರ್ಗದಿಂದ 100 ಬಸ್ಸು, ದಾವಣಗೆರೆಯಿಂದ 50 ಬಸ್ಸು, ಚಿಕ್ಕಮಗಳೂರಿಂದ 100 ಬಸ್ಸು. ಆಮೇಲೆ ಬೆಂಗಳೂರು ಕೇಂದ್ರೀಯ ಅಲ್ಲಿಂದ 100 ಬಸ್ಸು, ಅಂದರೆ KSRTC ಬಸ್, ಅವು ಕರ್ನಾಟಕ ರಾಜ್ಯ ಸಾರಿಗೆ ನಿಗಮ ಆ ಬಸ್ಸುಗಳು. ಆಮೇಲೆ ಕೋಲಾರದಿಂದ 50 ಬಸ್ಸು, ಕೋಲಾರದಿಂದ ತುಮಕೂರಿಗೆ ಬರಬೇಕು ಮುಖ್ಯಮಂತ್ರಿಗಳ ಭಾಷಣ ಕೇಳ್ಕೊಳ್ಳೋಕ್ಕೆ. ಆಮೇಲೆ ಚಿಕ್ಕಬಳ್ಳಾಪುರದಿಂದ 125 ಬಸ್ಸು, ಚಿಕ್ಕಬಳ್ಳಾಪುರದಿಂದ 125 ಬಸ್ಸು. ಆಮೇಲೆ ಬೆಂಗಳೂರು ದಕ್ಷಿಣದಿಂದ 150 ಬಸ್ಸು, ಇಲ್ಲಿಂದ ಬೆಂಗಳೂರಿಂದ ಅಲ್ಲಿಗೆ ಹೋಗ್ಬೇಕು ಭಾಷಣ ಕೇಳೋಕ್ಕೆ ಜನ ಪಾಪ ಕಷ್ಟ ಬಿದ್ದು. ಆಮೇಲೆ ನೆಕ್ಸ್ಟ್ ಮಂಡ್ಯದಿಂದ 125 ಬಸ್ಸು, ಮಂಡ್ಯ ಜಿಲ್ಲೆಯವರು ತುಮಕೂರಿಗೆ ಬರಬೇಕು. ಅಂದರೆ ಇವ್ರಿಗೆ ಮಂಡ್ಯ ಹೋಗೋಕ್ಕಾಗಲ್ಲ ಸಿದ್ದರಾಮಯ್ಯನವರು, ಮೈಸೂರಿಗೆ ಅವಾಗ ಹೋಗ್ತಾ ಇರ್ತಾರೆ. ಮಂಡ್ಯದಲ್ಲೇ ಭಾಷಣ ಮಾಡಿದ್ರೆ ಆಗೋಯ್ತಪ್ಪ. ಆಮೇಲೆ ಹಾಸನದಿಂದ 100 ಬಸ್ಸು, ಹಾಸನದಿಂದ 100 ಬಸ್ ಬರಬೇಕು. ಆಮೇಲೆ ಮೈಸೂರು ಗ್ರಾಮಾಂತರ 90 ಬಸ್ಸು, ಮೈಸೂರು ಗ್ರಾಮಾಂತರ 90 ಬಸ್ಸು. ಆಮೇಲೆ ಮೈಸೂರು ನಗರ 60. ಟೋಟಲ್ಲು ಎಲ್ಲ ಸೇರಿ 2000 ಬಸ್ಸುಗಳನ್ನು ಅರೇಂಜ್ ಮಾಡಿ ತುಮಕೂರಿಗೆ ಕಳಿಸ್ಬೇಕು. ಈ ದುಡ್ಡನ್ನು ಯಾವ ರೀತಿ ಮಾಡಬೇಕಪ್ಪ ಅಂದರೆ, ತುಮಕೂರು ಡಿಪೋ ಇದೆಯಲ್ಲ, ಅಲ್ಲಿಗೆ ಬಿಲ್ ಕಳಿಸ್ಬೇಕಂತೆ. ಎಲ್ಲ ಡಿಪೋದವರು ತುಮಕೂರು ಜಿಲ್ಲೆ ಏನು ಅಲ್ಲಿಗೆ ಕಳಿಸಿದರೆ, ತುಮಕೂರು ವಿಭಾಗಕ್ಕೆ ಬಿಲ್ ಕಳಿಸಿದರೆ ಆ ನಿಗಮದ ಇದಕ್ಕೆ ಅಲ್ಲಿಗೆ ಅವರು ಕಳಿಸ್ತಾರಂತೆ. ಈ ವ್ಯವಸ್ಥೆ ಮಾಡಿದ್ದಾರೆ. ಈ ದುಡ್ಡು ಯಾರ್ದು ಅಲ್ಲ, ನಮ್ಮ ದುಡ್ಡಿದು. ಸಿದ್ದರಾಮಯ್ಯನವ್ರ ದುಡ್ಡು ಅಲ್ಲ, ಉಪಮುಖ್ಯಮಂತ್ರಿಯವ್ರ ದುಡ್ಡು ಅಲ್ಲ. ನಾವು ಕಟ್ಟಿರ್ತಕ್ಕಂಥ ತೆರಿಗೆ ಹಣನ ಈ ರೀತಿ ಪೋಲ್ ಮಾಡೋದು ವೇಸ್ಟ್ ಅಲ್ವಾ? ಇವರು ನರೇಂದ್ರ ಮೋದಿ ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ, ಇವರು ಕರೆಕ್ಟಾಗಿದ್ದು ನಾನು ಖರ್ಚು ಕಡಿಮೆ ಮಾಡಿ, ನಾನು 100 ರೂಪಾಯಿ ಕಡಿಮೆ ಖರ್ಚು ಮಾಡಿ, ಅವ್ರೇನಾರು ಮೋದಿಯವರು 200 ರೂಪಾಯಿ ಜಾಸ್ತಿ ಮಾಡಿದರೆ ಅವಾಗ ಇಡೀ ನಾವೆಲ್ಲ ಹೋರಾಟ ಮಾಡ್ತೀವಿ. ಮೋದಿಯವರ ವಿರುದ್ಧ ನಾವೆಲ್ಲ ಹೋರಾಟ ಮಾಡ್ತೀವಿ. ಇವರೇ ಈ ರೀತಿ ಬೇಕಾಬಿಟ್ಟಿ ಖರ್ಚು ಮಾಡ್ತಾ ಇದ್ದಾರೆ. ಇನ್ನು ಮೋದಿಯವ್ರನ್ನ ಕೇಳಿ ಏನು ಪ್ರಯೋಜನ? ಕೇಂದ್ರ ಸರ್ಕಾರದವ್ರನ್ನ ಕೇಳಿ ಏನು ಪ್ರಯೋಜನ? ಹೋಗ್ರಪ್ಪ, ನಿಮ್ಮವರೇ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ, ಇನ್ನು ನಮ್ದು ಯಾವ ಲೆಕ್ಕ ಅಂತ ಅವ್ರು ಹೇಳ್ತಾರೆ ಅಷ್ಟೇ. ಇಲ್ಲಿ ಅವರೂ ಖರ್ಚು ಮಾಡ್ತಾರೆ, ಇಲ್ಲಿ ಇವರು ಖರ್ಚು ಮಾಡ್ತಾರೆ, ಯಾರಿಗೂ ಹಿಡಿತಾ ಇಲ್ಲ. ಏನು ವಿಡಿಯೋ ಕಾನ್ಫರೆನ್ಸ್ ಈ ಮೀಟಿಂಗಲ್ಲಿ
ಮುಖ್ಯಮಂತ್ರಿಗಳ ಮೀಟಿಂಗಲ್ಲಿ ಯಾರ್ಯಾರಿದ್ರು ಗೊತ್ತಾ? ವಿಡಿಯೋ ಕಾನ್ಫರೆನ್ಸಲ್ಲಿ ಪಾಪ ಅಧಿಕಾರಿಗಳು ಅವ್ರು ಹೇಳ್ದಂಗೆ ಕೇಳಲೇಬೇಕಲ್ವಾ? ಮುಖ್ಯ ಸಂಚಾರ ವ್ಯವಸ್ಥಾಪಕರು ವಾಣಿಜ್ಯ ಅಧ್ಯಕ್ಷರು ಅವರಿದ್ದರು. ಆಮೇಲೆ ಮುಖ್ಯ ಸಂಚಾರ ವ್ಯವಸ್ಥಾಪಕರು ಕರ್ನಾಟಕ ಅವರಿದ್ದರು. ಮುಖ್ಯ ಭದ್ರತಾ ಮತ್ತು ಜಾಗೃತಿ ದಳ ಅಧಿಕಾರಿಗಳು, ಉಪಮುಖ್ಯ ಯಾಂತ್ರಿಕ ಅಭಿಯಂತರರು, ಉಪಮುಖ್ಯ ಸಂಚಾರ ವ್ಯವಸ್ಥಾಪಕರು, ವಿಭಾಗೀಯ ಸಂಚಾರ ಅಧಿಕಾರಿ, ವಿಭಾಗೀಯ ಸಂಚಾರ ಅಧಿಕಾರಿಗಳು, ವಿಭಾಗೀಯ ಸಂಚಾರ ಅಧಿಕಾರಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಸಹಾಯಕ ಸಂಚಾರ ವ್ಯವಸ್ಥಾಪಕರು, ಆಮೇಲೆ ಸಹಾಯಕ ಯಾಂತ್ರಿಕ ಅಭಿಯಂತರರು, ಸಂಬಂಧಪಟ್ಟ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು ಹಾಗೂ ವಿಭಾಗೀಯ ಸಂಚಲನ ಅಧಿಕಾರಿಗಳು, ಕಾರಾರ ಸಂಸ್ಥೆ, ಕರ್ನಾಟಕ ರಾಜ್ಯ ರಸ್ತೆ ಸಂಸ್ಥೆ, ಇವರೆಲ್ಲ ಈ ವಿಡಿಯೋ ಕಾನ್ಫರೆನ್ಸಲ್ಲಿ ಭಾಗಿಯಾಗಿ ತೀರ್ಮಾನ ತಗೊಂಡು ತುಮಕೂರಿಗೆ 2000 ಬಸ್ಸುಗಳನ್ನು ಅರೇಂಜ್ ಮಾಡಿದ್ದಾರೆ. ಯಾಕೆ ಮಾಡಬೇಕಾಗಿತ್ತು? ಯಾಕೆ ಈ ಕಾರ್ಯಕ್ರಮವನ್ನು ತುಮಕೂರು ಜಿಲ್ಲೆಗೆ ಮಾತ್ರ ಸೀಮಿತ ಮಾಡ್ಕೊಂಡು ಇವರು ಖರ್ಚು ಕಡಿಮೆ ಮಾಡ್ಬೋದಿತ್ತಲ್ವಾ? ಇದ್ರಲ್ಲಿ ಬೇಕಾದಷ್ಟು ದುಡ್ಡು ಉಳಿಸ್ಬೋದಿತ್ತಲ್ವಾ? ಇದು ಯಾರು ದುಡ್ಡಿದು? 2000 ಬಸ್ಸು. ಅವತ್ತು ಏನು ಹೊಸ ಬಸ್ಸುಗಳ ಎಲ್ಲವೇ ಬಸ್ಸು? 3 ವರ್ಷದಿಂದ ಒಂದು ಹೊಸ ಬಸ್ ತಗೊಳಕ್ಕಾಗಿಲ್ಲ ಇವ್ರ ಕೈಲಿ. ಈಗ 2000 ಬಸ್ಸು ಏನಕ್ಕೆ? ಇವರೆಲ್ಲ ಇವ್ರೇನು ಅಲ್ಲೇನು ದೊಡ್ಡ ಕಾರ್ಯಕ್ರಮ ಇದಲ್ಲ. ಮುಖ್ಯಮಂತ್ರಿಗಳ ಭಾಷಣ ಕೇಳೋಕ್ಕೆ ಅಲ್ಲೇನೋ ಚಿತ್ರಾನ್ನ ಪಲಾವು, ಇಲ್ಲೇನೋ ಮೊಸರನ್ನ ಗಿಸ್ರನ್ನ ಮಾಡಿರ್ತಾರೆ. ಮಳೆಗಿಳೆ ಬಂದರೆ ಅದು ಮುಂಡ ಮುಚ್ಕೊಂಡು ಹೋಗುತ್ತೆ. ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಅಷ್ಟೇ, ಎಲ್ಲ ಪಕ್ಷದವರು ಕೂಡ ದುಡ್ಡು ಬೇಕಾಬಿಟ್ಟು ಖರ್ಚು ಮಾಡ್ತಾರೆ. ಯಾರು ಏನಿಲ್ಲಿ ಸಾಚೆಗಳಲ್ಲ. ಒಬ್ರಿಗಿಂತ ಒಬ್ರು ಯಾರು ಕಡಿಮೆ ಇಲ್ಲ. ಇವರು ಮೋದಿಯವ್ರನ್ನ ಪ್ರಶ್ನೆ ಮಾಡೋಕ್ಕೆ ಯಾವುದೇ ಅರ್ಹತೆಯೂ ಇಲ್ಲ ಇವರಿಗೆ. ಮೋದಿಯವ್ರಿಗೆ ಮಾತಾಡೋಕ್ಕೆ ಅರ್ಹತೆಯೇ ಇಲ್ಲ. ಬೇಕಾದ್ರೆ ನಾವು ಕಡಿಮೆ ಖರ್ಚು ಮಾಡಿ ಬೇಕಾದ್ರೆ ಅವ್ರಿಗೆ ಪ್ರಶ್ನೆ ಮಾಡ್ಬೋದು. ನಾವೇ ಸರಿ ಇಲ್ಲ ಅಂದಮೇಲೆ ಇನ್ನು ಅವ್ರನ್ನ ಕೇಳಿ ಏನು ಪ್ರಯೋಜನ? ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.